15ನೇ ವಚನವನ್ನು ಕಲಿಯೋಣ. Let's learn Colossians chapter 2 verse 15. Colossians 2ನೇ ಅಧ್ಯಾಯ. ದೇವಚಂದ್ರ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಕ್ರಿಸ್ತನಲ್ಲಿ ಜೀವಿಸುವವರಾದ ನಾವು ಸೈತಾನನ ಅಧಿಕಾರದಿಂದ, ಕತ್ತಲೆ ಅಧಿಕಾರದಿಂದ ನಾವು ಬಿಡುಗಡೆ ಆಗಿದ್ದೀವಿ. ವಿ ಆರ್ ಫ್ರೀ ಫ್ರಮ್ ಡಾರ್ಕ್ನೆಸ್ ಅಂಡ್ ಡೊಮಿನಿಯನ್ ಆಫ್ ಸೈಟನ್. ಕೊಲೊಸ್ಸೆ 2ನೇ ಅಧ್ಯಾಯ 15ನೇ ವಚನ. ಆತನು ದೊರೆತನಗಳನ್ನು, ಅಧಿಕಾರಗಳನ್ನು ಕೆಡಿಸಿ ಶಿಲುಬೆಯಲ್ಲಿ ಅವುಗಳ ಮೇಲೆ ವಿಜಯಗೊಂಡು ಅವುಗಳನ್ನು ಬಹಿರಂಗವಾಗಿ ತೋರಿಸಿದನು. ಎಂತ ಮಾತು ನೋಡಿ. ಆತನು ದೊರೆತನಗಳನ್ನು, ಅಧಿಕಾರಗಳನ್ನು ಕೆಡಿಸಿ ಅಂದ್ರೆ ಇದು ದುರಾತ್ಮನ ಅಧಿಕಾರ, ದುರಾತ್ಮನ ಇದು ದುರಾತ್ಮಗಳ ಬಗ್ಗೆ ಬರೆಯಲ್ಪಟ್ಟಿರುವುದು. ಅವುಗಳನ್ನ ಕೆಡಿಸಿ ಡಿಸ್ಟ್ರಾಯ್ ಮಾಡಿದರಂತೆ. ಎಲ್ಲಿ ಯೇಸು ಸ್ವಾಮಿ ಅವುಗಳನ್ನು ಕೆಡಿಸಿದ್ರು, ಎಲ್ಲಿ ಅವುಗಳನ್ನು ನಾಶ ಮಾಡಿದ್ರು? ಶಿಲುಬೆಯಲ್ಲಿ. ನಾವು ಶಿಲುಬೆಯನ್ನೇ ಕುರಿತು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ವಿ ಆರ್ ಮೆಡಿಟೇಟಿಂಗ್ ಆನ್ ದಿ ಕ್ರೂಸಿಫೈಡ್ ಕ್ರೈಸ್ಟ್. ಇಲ್ಲಿ ನೋಡಿ, ಶಿಲುಬೆಯಲ್ಲಿ ಅವುಗಳ ಮೇಲೆ ವಿಜಯಗೊಂಡು, ಎಲ್ಲಿ ಈ ಈ ದೊರೆತನಗಳನ್ನು, ಅಧಿಕಾರಗಳನ್ನು ಕೆಡಿಸಿರೋದು, ಅವುಗಳ ಮೇಲೆ ವಿಜಯಗೊಂಡಿದೆಯಲ್ಲಿ? ಶಿಲುಬೆಯ ಮೇಲೆ, ಆನ್ ದ ಕ್ರಾಸ್. ಅವುಗಳನ್ನು ಬಹಿರಂಗವಾಗಿ ತೋರಿಸಿದನು. ಬಹಿರಂಗವಾಗಿ ಅವುಗಳನ್ನು ಜಯಿಸಿದರೆ ಅವುಗಳು ಸೋತೋಗುತ್ತೆ, ಅವುಗಳಿಗೆ ಅಧಿಕಾರ ಇಲ್ಲ ಅಂತ ಬಹಿರಂಗವಾಗಿ ದೇವರು ತೋರಿಸಿದ್ದಾರೆ. ನೋಡಿ, ಇವತ್ತು ಸಹ ನಾವು ಪ್ರಾರ್ಥನೆ ಮಾಡುವಾಗ ಕೆಲವೊಬ್ಬರಲ್ಲಿ ದೆವ್ವ ಇರುತ್ತೆ. ಆ ದೆವ್ವ ಆಡುತ್ತಲ್ವ, ಮಾತಾಡುತ್ತೆ, ಕಿರ್ಚುತ್ತೆ. ಹಿಂಗೆ ಏನ್ ಕಾರಣ? ಯಾಕೆ ನಾವು ಪ್ರೇಯರ್ ಮಾಡುವಾಗ ಅದು ಯಾಕೆ ಹೊರಗೆ ಬರುತ್ತೆ? ಬಹಿರಂಗ ಪಡಿಸಲ್ಪಡುತ್ತೆ. ಯಾಕೆ? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅವುಗಳ ಮೇಲೆ ಜಯಿಸಿದ್ದಾರೆ, ವಿಜಯಗೊಂಡಿದ್ದಾರೆ. ಬಿಕಾಸ್ ಕ್ರೈಸ್ಟ್ ಕ್ರೂಸಿಫೈಡ್. ಯೇಸು ಸ್ವಾಮಿ ಅವುಗಳ ಮೇಲೆ ವಿಜಯಗೊಂಡ ಕಾರಣ, ಅವುಗಳನ್ನು ಕೆಡಿಸಿರುವ ಕಾರಣದಿಂದ ನಾವು ಪ್ರಾರ್ಥನೆ ಮಾಡುವಾಗ, ಯೇಸುವಿನ ನಾಮವನ್ನು ನಾವು ಹೇಳುವಾಗ, ಮಾತಾಡುವಾಗ ಅದೇನ್ ಮಾಡುತ್ತೆ? ಅದು ಹೊರಗೆ ಬರುತ್ತೆ, ಅದು ಓಡೋಗುತ್ತೆ. ಅದರಿಂದ ತಡ್ಕೊಳಕ್ ಆಗಲ್ಲ. ನೋಡಿ, ಓಪನ್ ಆಗಿ ಬಹಿರಂಗವಾಗಿ ತೋರಿಸಿದ್ದಾರೆ. ಅವುಗಳ ಮೇಲೆ ಜಯಿಸಿ ಕೆಡಿಸಿ, ಅವುಗಳನ್ನು ಕೆಡಿಸಿ ಬಹಿರಂಗವಾಗಿ ತೋರಿಸಿದ್ದಾರೆ ಚಂದ್ರ. ನೋಡಿ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲೇ 17ನೇ ವಚನದಲ್ಲಿ ನೋಡಿ, ತರುವಾಯ ಆ 70 ಮಂದಿ ಸಂತೋಷದಿಂದ ಹಿಂತಿರುಗಿ, ಕರ್ತನೆ, ನಿನ್ನ ಹೆಸರಿನಲ್ಲಿ ದೆವ್ವಗಳು ಸಹ ನಮಗೆ ಅಧೀನವಾದವು ಅಂದರು. ಯೇಸು ಸ್ವಾಮಿ 70 ಮಂದಿಯನ್ನು ಕಳಿಸ್ತಾರೆ ಸೇವೆಗೆ. ಇದ್ದಿದ್ರೆ ಅವ್ರು ಹಿಂತಿರುಗಿ ಬಂದು ಹೇಳ್ತಾರೆ, ಸ್ವಾಮಿ, ಕರ್ತನೆ, ನಿನ್ನ ಹೆಸರಲ್ಲಿ ದೆವ್ವಗಳು ನಮ್ಗೆ ಅಧೀನವಾಗುತ್ತೆ. ವ್ಯಕ್ತಿಯಲ್ಲಿ ದೆವ್ವಗಳಿರುವಾಗ ಆ ದೆವ್ವಗಳು ಅವರ ಜೀವಿತದಲ್ಲಿ ಕಾಯಿಲೆಗಳನ್ನು, ರೋಗಗಳನ್ನು, ನೋವನ್ನು ತಂದಿರು ನಾವು ಪ್ರಾರ್ಥನೆ ಮಾಡುವಾಗ ಆ ರೋಗವನ್ನು ತಂದಿರೋ ಆತ್ಮಗಳು ಹೊರಗ್ ಬಂತು. ನಾವು ಹೇಳಿದ ಮಾತಿಗೆ ಅದು ಅಧೀನವಾಯಿತು. ಹೋಗು ಅಂದ್ರೆ ಅದು ಹೋಯ್ತು. ನೋಡಿ, 19ನೇ ವಚನ. ಈಗೋ ಯೇಸು ಹೇಳ್ತಾರೆ ನೋಡಿ, ಅದೇ 70 ಮಂದಿ ಹೇಳ್ತಾರೆ ನೋಡಿ, ಈಗೋ ಸರ್ಪಗಳನ್ನು, ಚೇಳುಗಳನ್ನು ತುಳಿಯುವುದಕ್ಕೂ ಮತ್ತು ವಿರೋಧಿಯ ವೈರಿಯ ಎಲ್ಲ ಶಕ್ತಿಯ ಮೇಲೆ ನಾನು ನಿಮಗೆ ಅಧಿಕಾರ ಕೊಡುತ್ತೇನೆ. ಇಲ್ಲಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ. ಈಗೋ ಸರ್ಪಗಳನ್ನು, ಚೇಳುಗಳನ್ನು ತುಳಿಯುವುದಕ್ಕೂ ಮತ್ತು ವಿರೋಧಿಯ ವೈರಿಯ ಎಲ್ಲ ಶಕ್ತಿಯ ಮೇಲೆ ನಾನು ನಿಮಗೆ ಅಧಿಕಾರ ಕೊಡುತ್ತೇನೆ. ನೋಡಿ, ಯೇಸು ಸ್ವಾಮಿ ಶಿಲುಬೆಯಲ್ಲೇ ಆ ಅಧಿಕಾರಿಗಳನ್ನು, ದೊರೆತನಗಳನ್ನ ಕೆಡಿಸಿ ನಾಶ ಮಾಡಿ ಅವುಗಳ ಮೇಲೆ ವಿಜಯಗೊಂಡು ಬಹಿರಂಗವಾಗಿ ತೋರಿಸಿದ ಕಾರಣದಿಂದ ನೋಡಿ, ಈಗ ಕ್ರೈಸ್ತರಿಗೆ, ನಮ್ಗೆ ಅವುಗಳ ಮೇಲೆ ಅಧಿಕಾರ ಐತೆ. ವಿ ಹ್ಯಾವ್ ಪವರ್ ಓವರ್ ದೆಮ್. ಅವುಗಳಿಗೆ ನಮ್ಮ ಮೇಲೆ ಪವರ್ ಅಲ್ಲ.
ಅನೇಕರು ದೇವರು ನಡೆಸಿರೋರು ಸಹ ಇನ್ನು ಭಯದಲ್ಲಿ ಜೀವಿಸ್ತಾ ಇದ್ದಾರೆ. ದೇ ಆರ್ ಲಿವಿಂಗ್ ಇನ್ ಫಿಯರ್. ಅಲ್ಲೋದ್ರೆ ದೆವ್ವ, ಇಲ್ಲೋದ್ರೆ ದೆವ್ವ, ಕನ್ಸಲ್ ದೆವ್ವ, ಎಲ್ಲದಕ್ಕೂ ಒಂದು ಭಯ. ನೋಡಿ, ಒಬ್ಬ ಕ್ರಿಸ್ಟಿಯನಾಗಿ, ಒಬ್ಬ ಕ್ರೈಸ್ತರಾಗಿ ದೇವರ ಕ್ರಿಯೆಗಳನ್ನು ನಾವು ನಂಬಬೇಕು. ವಿ ಶುಡ್ ಬಿಲೀವ್ ಆನ್ ದಿ ವರ್ಕ್ಸ್ ಆಫ್ ಗಾಡ್. ದೇವರ ಕ್ರಿಯೆಗಳನ್ನು ನಂಬಬೇಕು. ದೇವರು ನಮ್ಮ ಜೀವಿತದಲ್ಲಿ ನಮಗಾಗಿ ಏನ್ ಕಾರ್ಯ ಮಾಡಿದ್ದಾರೆ ಅದ್ರ ಮೇಲೆ ನಾವು ನಂಬಿಕೆ ಇಡಬೇಕು. ಭಯ ಅಂದ್ರೆ ಏನ್ ಗೊತ್ತಾ? ವೈರಿಯ ಮೇಲೆ, ಶತ್ರುವಿನ ಮೇಲೆ, ಸೈತಾನನ ಮೇಲಿರುವ ನಂಬಿಕೆ. ಓ, ಅವ್ನ್ ಹಿಂಗ್ ಮಾಡ್ಬಿಡ್ತಾನೆ, ಅವ್ನ್ ಹಿಂಗ್ ಬಂದ್ಬಿಡ್ತಾನೆ, ಎಲ್ಲೋ ಪಾಸ್ಟರ್. ನೋಡಿ, ಸೈತಾನನ ಅನೇಕರಿಗೆ ಸೈತಾನ್ ಮೇಲೆನೆ ನಂಬಿಕೆ ಜಾಸ್ತಿ, ಅಂದ್ರೆ ಭಯ. ಆ ನಂಬಿಕೆಗೆ ಭಯ ಏನ್ ಹೆಸರು ಅಂದ್ರೆ ಭಯ. ನೆಗೆಟಿವ್ ಫೇತ್ ಇಸ್ ಫಿಯರ್. ನೆಗೆಟಿವ್ ನಂಬಿಕೆ, ವಿರೋಧವಾದ ನಂಬಿಕೆ, ಅದು ಭಯ ಅಂತ ನಾವು ಕರಿತೀವಿ. ನೆಗೆಟಿವ್ ಫೇತ್ ಇಸ್ ಕಾಲ್ಡ್ ಫಿಯರ್. ಭಯ ದೇವ್ ನಂಬಬೇಕು. ದೇವರು ನಮ್ಗೆ ಸೈತಾನನ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಮುಂದೋದನ್ನ, ಮತ್ತು ಯಾವುದು ಯಾವ ರೀತಿಯಲ್ಲೂ ನಿಮಗೆ ಕೇಡು ಮಾಡಲಾರದು. ನೋಡಿ, ಈ ಸರ್ಪವು, ಚೇಳುಗಳು, ಈ ಸೈತಾನ್ಗಳು, ಅವನ ಕ್ರಿಯೆಗಳು ಯಾವುದು ಯಾವ ರೀತಿಯಲ್ಲೂ. ಇಲ್ಲ ಪಾಸ್ಟರ್, ಆ ದೊಡ್ಡ ದೇವ ಪಾಸ್ಟರ್, ಇದು ಪವರ್ಫುಲ್ ಮಂತ್ರ, ಮಾಟ ಮಂತ್ರ ಪಾಸ್ಟರ್, ಏನಿಲ್ಲ. ಯಾವುದು ಯಾವ ರೀತಿಯಲ್ಲೂ. ನೋಡಿ, ಸತ್ಯವಂತ ತಿಳ್ಕೊಳ್ಳಿ. ಇಲ್ಲ ಪಾಸ್ಟರ್, ನನಗೆ ಊಟದಲ್ಲಿ ಮಾಟ ಮಂತ್ರ ಮಾಡಿ ಕೊಟ್ಬಿಟ್ರು, ನನ್ಗೇನೋ ನನಗೆ ಊಟದಲ್ಲಿ ಕೊಟ್ಬಿಟ್ರು, ನನಗೆ ಜ್ಯೂಸ್ ಅಲ್ಲಿ ಕೊಟ್ಬಿಟ್ರು, ನನಗೆ ಹಿಂಗ್ ನಮ್ಮ ಮನೆಯಲ್ಲಿ ಹಿಂಗ್ ಏನೋ ಒಂದು ತಾಯಿತನ ತಗಡೇನೋ ಇಕ್ಕಿದ್ದಾರೆ ಪಾಸ್ಟರ್. ಯಾವುದು ಯಾವ ರೀತಿಯಲ್ಲೂ ಸಹ ನಿಮ್ಮನ್ನ ಕೇಡು ಮಾಡಕ್ ಆಗಲ್ಲ. ನಂಬಬೇಡಿ. ಡೋಂಟ್ ಬಿಲೀವ್ ದ ವರ್ಕ್ಸ್ ಆಫ್ ಸೇಟನ್. ಸೈತಾನನ ಕ್ರಿಯೆಗಳನ್ನು ನಂಬೇಡಿ. ಮಾಟ ಮಂತ್ರದ ಮೇಲೆ ನಂಬಿಕೆ ಇಡಬೇಡಿ. ಶಿಲುಬೆಯಲ್ಲಿ ಜಡಿಯಲ್ಪಟ್ಟ ಯೇಸುವಿನ ಮೇಲೆ ನಂಬಿಕೆ ಇಡಿ. ಯೇಸು ಸ್ವಾಮಿ ಅವುಗಳನ್ನು ನಾಶ ಮಾಡಿದರೆ. ಆ ಸರ್ಪವು, ಚೀಳು, ಯಾವ ವೈರಿಯೂ ಸಹ ಯಾವ ವಿಧದಲ್ಲೂ ಸಹ ನನ್ಗೆ ವಿರೋಧವಾಗಿ ಕೆಲಸ ಮಾಡಕ್ ಆಗಲ್ಲ, ನನಗೆ ಕೇರ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅವುಗಳನ್ನ ಯೇಸು ಸ್ವಾಮಿ ನಾಶ ಮಾಡಿದ್ದಾರೆ. ಹಿಂಗೆ ಇರ್ಬೇಕು ನಮ್ ನಂಬಿಕೆ. ದಿಸ್ ಶುಡ್ ಬಿ ಅವರ್ ಫೇತ್. ದೇವ್ರು ನನ್ನ ಲೈಫಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೆಲವೊಬ್ರು ನೋಡಿ, ಬರೇ ಯಾವಾಗ ನೋಡಿದ್ರು ಬರೇ ಸೈತಾನು ಸೈತಾನು ಸೈತಾನು. ಪ್ರೇಯರ್ ನೋಡಿ, ಬರೇ ಸೈತಾನ ಎದುರಿಸ್ತಾ ಇರ್ತಾರೆ. ಸ್ಟಿಲ್ ದಿಲ್ ಬಿ ಫೈಟಿಂಗ್. ಇನ್ನೂರು ಹೋರಾಟ ಮಾಡ್ತಾ ಇರ್ತಾರೆ. ಎಲ್ಲ ದೇವ್ ಜನರು, ಶಿಲುಬೆಯಲ್ಲೇ ಅವುಗಳನ್ನ ಯೇಸು ಸ್ವಾಮಿ ಜಯಿಸಿದರು. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೋಡಿ, 15ನೇ ವಚನದಲ್ಲಿ, ಸರ್ಪವು ಆದಮ್ ಅವಳನ್ನು ವಂಚಿಸುತ್ತಾರೆ. ಓಕೆ, ಹಣ್ಣನ್ನು ತಿನ್ನುವಂತೆ ವಂಚಿಸುತ್ತೆ. ಅವರು ತಿನ್ಬಿಡ್ತಾರೆ. ದೇವ್ರು ಕೇಳ್ತಾರೆ, ಅವಳೇ ಯಾಕಮ್ಮ ಹಿಂಗ್ ಮಾಡ್ದೆ? ಸ್ವಾಮಿ, ಸರ್ಪವನ್ನು ವಂಚಿಸ್ಬಿಡುತ್ತು. ನೋಡಿ, ಆಗ ದೇವ್ರು ಏನ್ ಹೇಳ್ತಾರೆ ನೋಡಿ, 15ನೇ ವಚನ ಮಾತ್ರ ಓದ್ತೇನೆ. ಸರ್ಪಕ್ಕೆ ದೇವರು ಶಾಪ ಕೊಡ್ತಾ ಇದ್ದಾರೆ, ಮತ್ತು ನಿನಗೂ ಸ್ತ್ರೀಗೂ ನಿನ್ನ ಸಂತತಿಗೂ ಆಕೆಯ ಸಂತತಿಗೂ ಹಗೆತನವನ್ನು ಇಡುವೆನು. ಆತನು ನಿನ್ನ ತಲೆಯನ್ನು ಜಜ್ಜುವನು. ನೋಡಿ, ಆತನು ಅಂತ ಹೇಳುವಾಗ ಇಲ್ಲಿ ಮೆಸ್ಸಾಯ ಯೇಸು ಸ್ವಾಮಿ ಬಗ್ಗೆ ಬರೆಯಲ್ಪಟ್ಟೈತೆ. ಈ ಸ್ತ್ರೀಯಿಂದ ಹುಟ್ಟಿ ಬರುವಾತನು ನಿನ್ನ ತಲೆಯನ್ನು ಜಜ್ಜುವರು, ಮತ್ತು ನೀನು ಆತನ ಹಿಮ್ಮಡಿಯನ್ನು ಕಚ್ಚುವಿ ಅಂದ್ರು. ಕರೆಕ್ಟ್ ಅಲ್ವಾ? ಶಿಲುಬೆಯಲ್ಲಿ ಅದೇ ಐತಲ್ವಾ? ಸರ್ಪದ ತಲೆಯನ್ನು ಯೇಸು ಸ್ವಾಮಿ ಜಜ್ಜಿದ್ದಾರೆ. ಸೈತಾನನ ತಲೆಯನ್ನು ಯೇಸು ಸ್ವಾಮಿ ಜಜ್ಜಿದ್ದಾರೆ. ಇನ್ನು 1 ಯೋಹಾನ 3ನೇ ಅಧ್ಯಾಯ 8ನೇ ವಚನ. ಎಷ್ಟು ಕ್ಲಿಯರ್ ಆಗೈತೆ ನೋಡಿ ವಾಕ್ಯಗಳನ್ನು. ಇನ್ನು ಇದಕ್ಕಿಂತ ಸ್ಪಷ್ಟವಾದ ವಾಕ್ಯಗಳು ನಮ್ಗೆ ಏನ್ ಬೇಕು? ನೋಡಿ, ನಾವು ಕ್ರೈಸ್ತರು ವಾಕ್ಯವನ್ನ ನಂಬಬೇಕು. ಯಾರೋ ಹಿಂಗ್ ಹೇಳಿದ್ರು, ಅವ್ರಿಗೆ ಹಿಂಗ್ ಅನುಭವ ಆಯ್ತು, ನಮ್ಗೆ ಫೀಲಿಂಗ್ ಆಗಲ್ಲ. ಸತ್ಯವನ್ನ ನಂಬಬೇಕು.
ಕ್ರಿಸ್ತ ನಮಗೋಸ್ಕರ ಏನ್ ಮಾಡಿ ಮುಗಿಸಿದ್ದಾರೆ ಅದ್ರ ಮೇಲೆ ನಂಬಿಕೆ ಇಡಿ. 1 ಯೋಹಾನ 3:8 ಪಾಪ ಮಾಡುವವನು ಸೈತಾನನಿಗೆ ಸಂಬಂಧಪಟ್ಟವನಾಗಿದ್ದಾನೆ, ಯಾಕಂದರೆ ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನೆ. ಆದುದರಿಂದ ದೇವಕುಮಾರನು ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ಪ್ರಕಟನಾದನು. ಎಷ್ಟು ಕ್ಲಿಯರ್ ಆಗೈತೆ ನೋಡಿ. ದೇವಕುಮಾರನು ಸೈತಾನನ ಕೆಲಸಗಳನ್ನು ಲಯ ಮಾಡುವಕ್ಕೋಸ್ಕರವೇ ಪ್ರಕಟನಾದನು. ನೋಡಿ, ನಮ್ಮ ಜೀವಿತದಲ್ಲಿ ಸೈತಾನನು ಕೆಲಸ ಮಾಡಕ್ಕೆ ಅವಕಾಶವಿಲ್ಲ. ನಂಬಬೇಡಿ. ಸೈತಾನನ ಕೆಲಸ ಏನಿಲ್ಲ. ಏನ್ ಬರೆಯಲ್ಪಟ್ಟಿರೋದು? ಪಾಪ. ನಮ್ಮ ಜೀವಿತಗಳಲ್ಲಿ ಸೈತಾನನು ಪಾಪವನ್ನು ತರಕ್ಕಾಗಲ್ಲ. ಡೋಂಟ್ ಅಲೋ ಇಟ್. ಅವಕಾಶ ಮಾಡಿಕೊಡ್ಬೇಡಿ. ನಂಬಿ. ಯೇಸು ಸ್ವಾಮಿ ಶಿಲುಬೆಯಲ್ಲೇ ಸೈತಾನನ ಕ್ರಿಯೆಗಳು, ಅಂದ್ರೆ ಅವನು ತರುವ ಪಾಪವು ಅವನ ಕ್ರಿಯೆಗಳನ್ನು ಲಯ ಮಾಡಿದ್ದಾರೆ. ನನ್ನ ಜೀವಿತದಲ್ಲಿ ಸೈತಾನನು ಪಾಪವನ್ನು ತರಕ್ ಸಾಧ್ಯವಿಲ್ಲ, ಆಗಲ್ಲ. ಯಾಕಂದ್ರೆ ಅವುಗಳನ್ನ ಯೇಸು ಸ್ವಾಮಿ ನಾಶ ಮಾಡಿದ್ದಾರೆ. ನಾನು ನೀತಿವಂತನಾಗಿ ಜೀವಿಸ್ತೇನೆ. ನಾನು ಕ್ರಿಸ್ತನಲ್ಲಿ ಬಿಡುಗಡೆಯಲ್ಲಿ ಜೀವಿಸ್ತೇನೆ. ಕ್ರಿಸ್ತನನ್ನು ಸ್ವತಂತ್ರಗೊಳಿಸಿದ್ದಾರೆ. ಆ ಸ್ವತಂತ್ರದಲ್ಲೇ ನಾನು ಸ್ಥಿರವಾಗಿ ನಿಲ್ತೇನೆ. ನಮ್ಮ ಮೈಂಡ್ ಹಿಂಗೆ ಇರ್ಬೇಕು. ಅವ್ರು ಹಿಂಗಾಯ್ತು ಪಾಸ್ಟರ್, ಇವ್ರಿಗೆ ಹಿಂಗಾಯ್ತು ಬಿಡಿ. ನೆನ್ನೆ ಹಿಂಗಾಯ್ತು ಪಾಸ್ಟರ್, ಮೊನ್ನೆ ಹಿಂಗಾಯ್ತು ಬಿಡಿ. ಇವತ್ತಿಂದ ನಂಬಿ, ಇವತ್ತಿಂದ ವಾಕ್ಯದ ಕಡೆ ಗಮನ ಕೊಡಿ. ಸೈತಾನನ ಕ್ರಿಯೆಗಳನ್ನು ಲಯ ಮಾಡಕ್ಕೋಸ್ಕರನೇ ದೇವಕುಮಾರನು ಪ್ರತ್ಯಕ್ಷನಾದನು. ಅವನ ಕ್ರಿಯೆಯನ್ನು ಪಾಪ. ಅವನ ಆದಿಯಿಂದಾನೇ ಪಾಪ ಮಾಡ್ತಾ ಇದ್ದಾನೆ. ಅವನು ಜನರಲ್ ಪಾಪವನ್ನು ತರ್ತಾ ಇದ್ದಾನೆ. ಅವನ ಕ್ರಿಯೆಗಳನ್ನು ಲಯ ಮಾಡುವುದು. ಆ ಯೇಸು ಸ್ವಾಮಿಯನ್ನು ನಂಬುವ ಯಾರಲ್ಲೂ ಸಹ ಅವನ ಪಾಪವನ್ನು ತರಕ್ಕೆ ಸಾಧ್ಯವಿಲ್ಲ. ಸರಿಯಾಗಿ ನಂಬಿ. ಅವಕಾಶ ಮಾಡಿಕೊಡ್ಬೇಡಿ. ಅವನ ಸುಳ್ಳುಗಳನ್ನ ನಂಬೇಡಿ. ನೀವು ಅವನ ಸುಳ್ಳುಗಳನ್ನ ನಂಬುದ್ರೆ ಅವನೆಲ್ಲ ಕಾರ್ಯ ಮಾಡ್ತಾನೆ. ನೋಡಿ, ದೇವರಿಂದ ಹುಟ್ಟಿದವರು ಪಾಪ ಮಾಡಲಾರರು, ಯಾಕಂದ್ರೆ ದೇವರ ಬೀಜ ಅವರಲ್ಲಿ ಉಂಟು. ದೇವರ ಬೀಜ ಕ್ರಿಸ್ತನ ವಾಕ್ಯ. ಕ್ರಿಸ್ತನ ನಮ್ಮಲ್ಲಿ ವಾಸವಾಗಿದ್ದಾರೆ. ಇದು ವಾಕ್ಯ ಓದ್ತೇವೆ ಚಂದ್ರ. ದಿಸ್ ವಾಸ್ ಸ್ಕ್ರಿಪ್ಚರ್ ಸೈನ್ಸ್. ಇನ್ನೊಂದು ವಾಕ್ಯ ಓದೋಣ. ಇಬ್ರಿ 2ನೇ ಅಧ್ಯಾಯ, Hebrews chapter 2 14ನೇ ವಚನ. ನಂಬಬೇಡಿ. ಯಾರಾದ್ರೂ ಮಾಟ ಮಂತ್ರ ಮಾಡಿದ್ರು, ನಿಮ್ ಹಿಂಗಾದ್ರು ಹಂಗಾಯ್ತು ಹಂಗೆಲ್ಲ ಹೇಳಿದ್ರೆ ನಂಬೇಡಿ. ಅವ್ರು ಮಾಡಿರ್ಲಿ, ಏನೇ ಮಾಡ್ಲಿ, ನನಗೆ ಕೆಲಸ ಮಾಡಲ್ಲ. ಸೈತಾನನು ನನ್ ವಿರೋಧವಾಗಿ ಕೆಲಸ ಮಾಡಕ್ ದೇವ್ರು ತಡೆ ಮಾಡಿದ್ದಾರೆ. ನನ್ ವಿರೋಧವಾಗಿ ಸೈತಾನನು ಪಾಪವನ್ನು ತರಕ್ಕೆ ದೇವರು ಲಯ ಮಾಡಿದ್ದಾರೆ. ಮತ್ತೆ ನಿಮ್ಮ ಸ್ವಂತ ನೋಡಿ, ಒಬ್ಬ ಮನುಷ್ಯನು ಪಾಪ ಮಾಡುವಾಗ ಅವನ ಸ್ವಂತ ಆಸೆ ಇಚ್ಛೆಯಿಂದ ಎಳೆಯಲ್ಪಟ್ಟು ಪಾಪ ಮಾಡ್ತಾನೆ. ಇಬ್ರಿ 2:14 ಇದಲ್ಲದೆ ಮಕ್ಕಳು ರಕ್ತ ಮಾಂಸಗಳಲ್ಲಿ ಪಾಲುಗಾರರಾದದ್ದರಿಂದ ಆತನು ಸಹ ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ನಾಶ ಮಾಡುವುದಕ್ಕೂ. ಎಷ್ಟು ಕ್ಲಿಯರ್ ಆಗೈತ್ ನೋಡಿ. ಅವರು ನಮ್ಮಂತೆ ಮಕ್ಕಳಂತೆ ರಕ್ತ ಮಾಂಸಧಾರಿ ಆದ್ರು ಅಂತ ಇತ್ತು ನೋಡಿ. ರಕ್ತ ಮಾಂಸಧಾರಿ ಆದ್ರು, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ನಾಶ ಮಾಡುವುದಕ್ಕೂ. ಯಾಕೆ ಆತನು ರಕ್ತ ಮಾಂಸವಾಗಿದ್ದು? ನಮಗೋಸ್ಕರ. ಯಾಕೆ ಆತನು ಶಿಲುಬೆಯ ಮರಣವನ್ನು ಶಿಲುಬೆಯ ಮರಣಕ್ಕೆ ಯಾಕೆ ಹೋದ್ರು? ಯಾಕೆ ಶಿಲುಬೆಯ ಮರಣ? ಸೈತಾನನನ್ನು, ಮರಣಾಧಿಕಾರಿಯನ್ನು ನಾಶ ಮಾಡೋಕ್ಕೆ. ಒಂದು, ನಮ್ಮ ಪಾಪವನ್ನು ನಾಶ ಮಾಡಕ್ಕೆ. 2, ಶಾಪವನ್ನು ನಾಶ ಮಾಡಕ್ಕೆ. 3, ನಮ್ಮ ವಿರೋಧವಾಗಿದ್ದ ನ್ಯಾಯ ಪ್ರಮಾಣಗಳನ್ನ, ಪ್ರತಿಕೂಲವಾಗಿದ್ದ ಆಜ್ಞೆಗಳನ್ನ ತೆಗೆದುಹಾಕುವಂತೆ. 4ನೇದು, ಸೈತಾನನ್ನು, ಅವನ ಕ್ರಿಯೆಗಳನ್ನು ನಾಶ ಮಾಡುವಂತೆ. ಯೇಸು ಸ್ವಾಮಿ ನನ್ನ ಪಾಪಕ್ಕಾಗಿ ಪರಿಹಾರವನ್ನು ತಂದಿದ್ದಾರೆ ಅಂತ ನೀವು ನಂಬಿದ್ರೆ ನೀವು ನಂಬಬೇಕು. ನನ್ನ ಶಾಪಕ್ಕೂ ಪರಿಹಾರವನ್ನು ತಂದಿದ್ದಾರೆ. ಅವರೇ ನನ್ನ ಪರಿಹಾರ.
ನಾನು ಆಜ್ಞೆಯಲ್ಲ, ನಾನು ಕ್ರಿಸ್ತನಲ್ಲಿದ್ದೀನಿ. ನಾಲ್ಕನೇದು, ನಾನು ಸೈತಾನನಿಗೆ ಅಧೀನವಾಗಿ ಅಲ್ಲ, ನಾನು ಕತ್ತಲೆ ಅಧಿಕಾರದಲ್ಲಿ ಅಲ್ಲ, ನಾನು ಕ್ರಿಸ್ತನ ಅಧಿಕಾರದಲ್ಲಿ, ಕ್ರಿಸ್ತನ ರಾಜ್ಯದಲ್ಲಿದ್ದೀನಿ. ಐ ಮೀನ್ ಕ್ರೈಸ್ಟ್ ಅಂಡ್ ಐ ಮೀನ್ ದ ಕಿಂಗ್ಡಮ್ ಆಫ್ ಕ್ರೈಸ್ಟ್. ಇದೇ ನಾವು ನಂಬೇಕು ದೇವಚಂದ್ರ. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ನಾಶ ಮಾಡುವುದಕ್ಕೂ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಗಳಲ್ಲಿ ಭಾಗವಹಿಸಿದನು. ಯಾಕೆ ಯೇಸು ಸ್ವಾಮಿ ರಕ್ತ ಮಾಂಸದಲ್ಲಿ ಬಂದ್ರು? ಮರಣಾಧಿಕಾರಿಯನ್ನು, ಸೈತಾನನ್ನು ನಾಶ ಮಾಡೋಕ್ಕೋಸ್ಕರ. ಎರಡು, ನೋಡಿ, ಆ ಮರಣಾಧಿಕಾರಿ ಜನರನ್ನು ಮರಣ ಭಯದಲ್ಲಿಟ್ಟಿದ್ದ. ನೋಡಿ, ಇವತ್ತು ಇದೇ ಪ್ರಾಬ್ಲಮ್. ಅವನ ಸುಳ್ಳನ್ನು, ಅವನ ಕ್ರಿಯೆಗಳನ್ನು ನೋಡಿ ಜನರು ಮರಣ ಭಯದಲ್ಲಿದ್ದಾರೆ. ಒಂದು ವೇಳೆ ನೀವಿದ್ರೆ ದಯವಿಟ್ಟು ಭಯ ಪಡಬೇಡಿ. ಯೇಸು ಸ್ವಾಮಿ ಅವನನ್ನು ಶಿಲುಬೆ ನಾಶ ಮಾಡಿದಾರಂತ ನಂಬಿ, ಅವನ ವಿರೋಧವಾಗಿ ಕೆಲಸ ಮಾಡಕ್ ಆಗಲ್ಲ ಅಂತ ನಂಬಿ ಅದನ್ನ ಮಾತಾಡಿ, ಇವರೇ ನನಗೋಸ್ಕರ ನಿನ್ ಶಿಲುಬೆಯಲ್ಲಿ ನೀನ್ ಸೈತಾನ ನಾಶ ಮಾಡಿದ್ಯಾ ಸ್ವಾಮಿ, ನಾನು ನಿನ್ನಲ್ಲಿ ಜೀವಿಸ್ತಾ ಇದ್ದೀನಿ, ನಿನ್ನ ಮಗನಾಗಿ ಮಗಳಾಗಿ ಜೀವಿಸ್ತಾ ಇದ್ದೀನಿ, ನಿನ್ನ ರಾಜ್ಯದೊಳಗಿದ್ದೀನಿ ಸ್ವಾಮಿ, ನಾನು ನನ್ನಲ್ಲಿದ್ಯಾ ಸ್ವಾಮಿ. ಮರಣ ಭಯದಲ್ಲಿ ಕ್ರೈಸ್ತರು ಇರಬಾರದು. ಮರಣ ಭಯವಂತರೋದು ಸೈತಾನನು ಅವರನ್ನು ಬಿಡಿಸುವಂತೆ ಆ ಮರಣ ಭಯದಿಂದ. ನೋಡಿ, ಇವಾಗ ನೋಡಿ, ಎಲ್ಲಿ ನೋಡಿದ್ರು ಕಾಯಿಲೆ ಕಾಯಿಲೆ, ಬೇರೆ ಬ್ಯಾಡ್ ನ್ಯೂಸ್. ಎಲ್ಲಿ ನೋಡಿದ್ರು ಮರಣ, ಅದು ಇದು ಅಂತಾನೆ. ದೇವಚಂದ್ರ, ಆ ಮರಣ ಭಯದಿಂದ ನಮ್ಮನ್ನು ಬಿಡಿಸುವಂತೆ ನಮಗೋಸ್ಕರ ರಕ್ತ ಮಾಂಸವಾಗಿ ಶಿಲುಬೆಗೆ ಹೋದ್ರೆ ಯೇಸು ಸ್ವಾಮಿ ಅವುಗಳನ್ನು ನಾಶ ಮಾಡುವಂತೆ. ಎಂತ ಸುಂದರವಾದ ಮಾತು. ವಾಟ್ ವಂಡರ್ಫುಲ್ ಸ್ಕ್ರಿಪ್ಚರ್. ಯೋಹಾನ 16ನೇ ಅಧ್ಯಾಯ 11ನೇ ವಚನ. ಮೊದಲು ಯೋಹಾನ 12:31 ಓದೋಣ. ಜಾನ್ 12:31. ಈಗ ಇಹಾಲೋಕಕ್ಕೆ ನ್ಯಾಯ ತೀರ್ಪು ಆಗುತ್ತದೆ. ಇಹಾಲೋಕದ ಅಧಿಪತಿಯು ಈಗ ಹೊರಗೆ ಹಾಕಲ್ಪಡುವನು. ಲೋಕಕ್ಕೆ ನ್ಯಾಯ ತೀರ್ಪಾಯಿತು. ಇಹಾಲೋಕದ ಅಧಿಪತಿ, ದ ಪ್ರಿನ್ಸ್ ಆಫ್ ದಿ ವರ್ಲ್ಡ್ ಇಸ್ ಜಡ್ಜ್ಡ್. 16ನೇ ಅಧ್ಯಾಯ 11ನೇ ವಚನ. ಇಹಾಲೋಕಾಧಿಪತಿಯು ನ್ಯಾಯ ತೀರ್ಪನ್ನು ಹೊಂದಿರುವುದರಿಂದ ನ್ಯಾಯ ತೀರ್ವಿಕೆ ವಿಷಯವಾಗಿಯೂ ಲೋಕವನ್ನು ಗದರಿಸುವನು. ಪವಿತ್ರಾತ್ಮನ ಬಗ್ಗೆ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. ಪವಿತ್ರಾತ್ಮನ್ ಬರುವಾಗ ಲೋಕಕ್ಕೆ ಪಾಪ, ನೀತಿ, ನ್ಯಾಯ ತೀರ್ಪಿನ ಅರಿವನ್ನು ಹುಟ್ಟಿಸ್ತಾರೆ ಅಂತ. ಇಲ್ಲಿ ನೋಡಿ, ನ್ಯಾಯ ತೀರ್ಪು ಯಾರಿಗೆ? ನ್ಯಾಯ ತೀರ್ಪು ಇಹಾಲೋಕದ ಅಧಿಪತಿ. ಇಲ್ಲಿ ಅವನು ಹೊರಗೆ ದಬ್ಬಲ್ಪಟ್ಟನು ಅಂತ ನೋಡ್ತೀವಿ. ಯೋಹಾನ 12:31. ಇಸ್ ಬಿನ್ ಕಾಸ್ಟ್ ಔಟ್. ಅವನ ಅಧಿಕಾರಗಳನ್ನು ದೇವ್ರು ತೆಗೆದಾಕಿದ್ದಾರೆ. ಜಸ್ಟ್ ನಂಬಿ. ನಿಮ್ಮ ಮೇಲೆ ಮರಣಾಧಿಕಾರಿಯೂ ಸಹ, ಪಾಪವನ್ನು ತರುವ ಸೈತಾನನೂ ಸಹ, ಮರಣ ಭಯವಂತರುವ ಸೈತಾನನೂ ಸಹ ನಿಮ್ಮ ಮೇಲೆ ಅಧಿಕಾರ ಚಲಿಸಕ್ಕಾಗಲ್ಲ. ನಿಮ್ಗೆ ದೇವರ ಅಧಿಕಾರವನ್ನು ಕೊಟ್ಟಿದ್ದಾರೆ. ನನ್ನ ಹೆಸರನ್ನು ಹೇಳಿ ನೀವು ದೆವ್ವಗಳನ್ನು ಬಿಡಿಸ್ತೀರಾ. ಮಾರ್ಕ್ 16:17ನೇ ವಚನ. ನನ್ನ ಹೆಸರನ್ನು ಹೇಳಿ ನೀವು ದೆವ್ವಗಳನ್ನು ಬಿಡಿಸ್ತೀರ ಅಂತ ವಾಕ್ಯ ನೋಡಿದ್ದೇವೆ. ಚಂದ್ರ ಕೊಲೋಸ್ಯ 1:13, ಕೊಲೋಷಿಯನ್ಸ್ 1:3, ಕೊಲೋಸ್ಯ 1:13 ಇಂಥ ಮಾತುಗಳು ನೋಡಿ. ದೇವ್ರ ವಾಕ್ಯದ ಮೇಲೆ ನಂಬಿಕೆ ಇಡು. ದೇವ್ರ ವಾಕ್ಯದ ಮೇಲೆ ನಂಬಿಕೆ ಇಡು. ಹಿಂಗಾಗುತ್ತೆ ಮತ್ತೆ ಹಂಗಾಗುತ್ತೆ, ಹಿಂಗಾಯ್ತಲ್ವಾ, ಹಿಂಗಾಯ್ತು ಹಂಗಾಯ್ತು. ಯಾಕೆ ಹಂಗಾಯ್ತು? ಯಾಕೆ ಸೈತಾನ ಶೋಧನೆಗೆ ಒಳಗಾದ್ರಿ? ಯಾಕೆ ಸೈತಾನನ್ನು ಅಂಜಿಸ್ತಾ ಇದ್ದಾನೆ? ಯಾಕೆ ಅವನ ಕ್ರಿಯೆಗಳನ್ನು ನಿಮ್ ಜೀವಿತದಲ್ಲಿ ಇನ್ನೂ ಕೆಲವೊಂದು ಕ್ರಿಯೆಗಳು ಇನ್ನೂ ನಡೀತೈತೆ ಅಂದ್ರೆ ನೀವು ಅವನನ್ನು ನಂಬ್ತಾ ಇದ್ದೀರಿ, ಅವನ ಕ್ರಿಯೆಗಳನ್ನು ನಂಬ್ತಾ ಇದ್ದೀರಾ? ನಂಬೇಡಿ. ಕ್ರಿಸ್ತನು ಶಿಲುಬೆಯಲ್ಲಿ ಏನ್ ಮಾಡಿದ್ದಾರೆ ಅಂತ ನಂಬಿ. ಅವುಗಳನ್ನು ನಾಶ ಮಾಡಿದ್ದಾರೆ, ಜಯ ಉತ್ಸವ ಮಾಡಿದ್ದಾರೆ, ವಿಜಯಗೊಂಡಿದ್ದಾರೆ, ಅವುಗಳನ್ನು ಕೆಡಿಸಿದ್ದಾರೆ, ನಾಶ ಮಾಡಿದ್ದಾರೆ. ಅವನಿಗೆ ತೀರ್ಪಾಯಿತು, ಅವನು ದೊಬ್ಬಲ್ಪಟ್ಟಿದ್ದಾನೆ. ನಂಬಿ
ಅವನ ಕ್ರಿಯೆಗಳನ್ನ ನಾಶ ಮಾಡುದು, ಮರಣ ಭಯದಲ್ಲಿರುವ ನನ್ನನ್ನು ಬಿಡಿಸಿದ್ರು. ಜಸ್ಟ್ ಬಿಲೀವ್ ವಾಟ್ ಕ್ರೈಸ್ಟ್ ಡಿಡ್. ಕ್ರಿಸ್ತನು ಮಾಡಿರುವಂತ ಕಾರ್ಯವನ್ನು ನಂಬಿ. ಕೊಲೊಸ್ಸೆ 1:13, ಆತನು ಅಂದ್ರೆ ದೇವರು ನಮ್ಮನ್ನು ಅಂಧಕಾರದ ಶಕ್ತಿಯಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ನಂಬಿಕೆ ಇಟ್ಟಿರುವ ನಾವು ಅಂಧಕಾರದ ಶಕ್ತಿಯಿಂದ ಬಿಡಿಸಿ, ನಮ್ಮನ್ನು ಬಿಡಿಸಿದ್ದಾರೆ. ನಿಮ್ಮನ್ನು ಬಿಡಿಸ್ತೀನಿ ಅಂತ ಹೇಳ್ತಾ ಇಲ್ಲ, ನಂಬಿಕೆ ಇಟ್ಟಿರುವ ನಮ್ಮನ್ನ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ಸೇರಿಸಿದ್ದಾರೆ. ಅಪೊಸ್ತಲರು 26:18 ವಾಕ್ಯದಲ್ಲಿ ನೋಡಿ, ಪೌಲನನ್ನು ಸೇವೆಗೆ, ಅಪೊಸ್ತಲರ ಸೇವೆಗೆ ಯೇಸು ಸ್ವಾಮಿ ಕಳಿಸುವಾಗ ಇಂಥ ಮಾತನ್ನು ಹೇಳ್ತಾರೆ. ಪೌಲನೇ ಹೇಳುವ ಮಾತು. ಆಕ್ಚುಲಿ 17-18 ವಾಕ್ಯ ಓದ್ಬೇಕು. 18 ವಾಕ್ಯ ಓದ್ತೀನಿ. ಅವರ ಕಣ್ಣುಗಳನ್ನು ತೆರೆಯುವುದಕ್ಕೂ ಮತ್ತು ಕತ್ತಲೆಯಿಂದ ಬೆಳಕುಗೂ ಸೈತಾನ ಅಧಿಕಾರದಿಂದ ದೇವರ ಕಡೆಗೆ ಅವರ ತಿರುಗಿಸುವುದಕ್ಕೂ. ಎಷ್ಟು ಕ್ಲಿಯರ್ ಆಗೈತೆ ನೋಡಿ. ಅವರ ಕಣ್ಣುಗಳನ್ನು ತೆರೆಯುವಂತೆ, ನನ್ನನ್ನು ಕಾಣುವಂತೆ, ನನ್ನನ್ನು ಅನುಭವಿಸುವಂತೆ, ನನ್ನ ನಂಬುವಂತೆ ಅವರ ಕಣ್ಣುಗಳು ತೆರೆಯುವಂತೆ ನೋಡಿ. ಅಂದ್ರೆ ಅವರ ಕಣ್ಣುಗಳನ್ನು ಏನ್ ಮಾಡಿದ್ದ ಸೈತಾನ? ಸುಳ್ಳಿಂದ ಮಂಕ್ ಮಾಡಿ ಇಟ್ಟಿದ್ದ. ಅವರ ಕಣ್ಣುಗಳನ್ನು ತೆರೆಯುವಂತೆ. ಒಂದು ದಿನ ನಮ್ಮ ಕಣ್ಣು ಸಹ ಮಂಕಾಗಿತ್ತು, ನಮ್ಮ ಕಣ್ಣುಗಳನ್ನ ಈ ಸ್ವಾಮಿ ತೆರೆದ್ರು. ಅದಕ್ಕೆ ನಾವು ಈ ಸ್ವಾಮಿ ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ, ನಂಬಿದ್ದೀವಿ. ಅವರ ಕಣ್ಣುಗಳನ್ನು ತೆರೆಯುವುದಕ್ಕೂ ಮತ್ತು ಕತ್ತಲೆಯಿಂದ ಬೆಳಕಿಗೆ ನೋಡಿ, ಸೈತಾನ ಅಧಿಕಾರದಿಂದ ದೇವರ ಕಡೆಗೆ ಅವರನ್ನು ತಿರುಗಿಸುವುದಕ್ಕೂ. ಇದೇ ಸೇವೆ. ಯಾಕೆ ಯೇಸು ಸ್ವಾಮಿ? ಇದೇ ಶುಭ ಸಂದೇಶ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅವುಗಳನ್ನು ನಾಶ ಮಾಡಿದರೆ ದೇವರ ಕಡೆ ತಿರುಗಿ, ದೇವರ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಿ. ರಕ್ಷಣೆ ಹೊಂದ್ಕೊಂತೀರ, ಬಿಡುಗಡೆ ಹೊಂದ್ಕೊಂತೀರ. ಯು ವಿಲ್ ಬಿ ಫ್ರೀ ಫ್ರಮ್ ದೋಸ್ ಥಿಂಗ್ಸ್. ಆ ಒಂದು ಬಂಧನದಿಂದ, ಕತ್ತಲೆಯಿಂದ, ಸೈತನ ಅಧಿಕಾರದಿಂದ, ಬಾಧೆಯಿಂದ ಬಿಡಿಸಲ್ಪಡ್ತೀರ. ಇದೇ ಶುಭ ಸಂದೇಶ. ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತೆ. ಆಮೆನ್. ನೋಡಿ ಎಂತ ಮಾತುಗಳು. ಅವರು ನನ್ನಲ್ಲಿ ಇಡುವ ನಂಬಿಕೆಯಿಂದ ಆಗುವ ಪಾಪ ಕ್ಷಮಾಪಣೆಯನ್ನು, ಪವಿತ್ರರಾದವರಲ್ಲಿ ಸ್ವಾಸ್ಥ್ಯವನ್ನು ಹೊಂದುವಂತೆ ಮಾಡುವುದಕ್ಕಾಗಿ ನಾನು ನಿನಗೆ ಕಾಣಿಸಿಕೊಂಡಿದ್ದೇನೆ ಎಂದು ಹೇಳಿದನು. ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ. ಅವರ ಕಣ್ಣುಗಳನ್ನು ತೆರೆಯುವಂತೆ, ಅವ್ರನ್ನ ಕತ್ತಲೆಯಿಂದ ಬೆಳಕಿಗೂ ಸೈತಾನ ಅಧಿಕಾರದಿಂದ ದೇವರ ಕಡೆಗೆ ಅವರನ್ನ ತಿರುಗಿಸುವಂತೆ ನಿನ್ನನ್ನು ಕಳಿಸ್ತಾ ಇದ್ದೀನಿ. ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿರುವ ನಾವು ಸೈತಾನ ಅಧಿಕಾರದಿಂದ, ಕತ್ತಲೆಯಿಂದ, ಮರಣ ಭಯದಿಂದ, ಪಾಪವನ್ನು ತರುವ, ಶೋಧನೆಯನ್ನು ತರುವ ಸೈತಾನದಿಂದ ನಾವು ಬಿಡುಗಡೆ ಆಗಿದ್ದೀವಿ. ಫ್ರೀ. ನಮ್ಮ ಸ್ವಂತ ಇಚ್ಛೆಯಿಂದ ನಾವು ಎಳೆಯಲ್ಪಡಬಾರ್ದು. ಅದರಲ್ಲಿ ಸ್ವಲ್ಪ ನಾವು ಜಾಗೃತಿಯಾಗಿರೋಣ. ಪ್ರಾರ್ಥನೆ ಮಾಡೋಣ. ನಮ್ಗೆ ಹೆಂಗ್ ಬಿಡುಗಡೆ ಆಯ್ತು? ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲೇ ಆ ಸೈತಾನನನ್ನು, ಆ ಸರ್ಪದ ತಲೆಯನ್ನು ಜಜ್ಜಿದ್ರು. ಮರಣಾಧಿಕಾರಿಯನ್ನು ತನ್ನ ಮರಣದಿಂದ ನಾಶ ಮಾಡಿದ್ರು. ಸೈತಾನ ಕ್ರಿಯೆಗಳನ್ನು ಲಯ ಮಾಡುವಂತೆ ದೇವಕುಮಾರನು ಪ್ರತ್ಯಕ್ಷನಾದನು. ಸರ್ಪದ ತಲೆಯನ್ನು ಜಜ್ಜಿದ್ರು. ಲೋಕದ ಅಧಿಪತಿಗೆ ನ್ಯಾಯ ತೀರ್ಪಾಯಿತು. ಒಂದು ದಬ್ಬಲ್ಪಟ್ಟಿದ್ದಾನೆ. ಹೆಚ್ಚು ಪ್ರಾರ್ಥನೆ ಮಾಡ. ಕರ್ತನೇ, ಈ ವಾಕ್ಯವನ್ನು ಕೇಳಿ ನಿನ್ನ ಶಿಲುಬೆಯಲ್ಲಿ ನೀನು ವಿಜಯಗೊಂಡಿದೆಯ ಸ್ವಾಮಿ. ಅದ್ರ ಮೇಲೆ ನಂಬಿಕೆ ಇಡುವ ಎಲ್ಲರೂ ಸಹ ನಿನ್ನ ಶಿಲುಬೆಯ ಆಶೀರ್ವಾದವನ್ನು, ಬಿಡುಗಡೆಯನ್ನು, ರಕ್ಷಣೆಯನ್ನು ಹೊಂದಿಕೊಳ್ಳುವಂತೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅವ್ರನ್ನ ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೆನ್.